ನಮಸ್ಕಾರ ವೀಕ್ಷಕರೇ, ಯಾರಾದರೂ ನಿಮಗೆ ಕೆಟ್ಟದಾಗಿ ಮಾತನಾಡಿದರೆ ಕ್ಷಮಿಸಿ ಸುಮ್ಮನಿರಿ. ನಿಮ್ಮ ಹಲ್ಲಿನ ನಡುವೆ ಏನಾದರೂ ಸಿಕ್ಕಿಕೊಂಡಿದೆ ಎಂದು ಹೇಳಿ. ಯಾರನ್ನಾದರೂ ನಗಿಸಲು ಸಾಧ್ಯವಾದರೆ ನೀವು 88% ಹೆಚ್ಚು ಆಕರ್ಷಕ ವ್ಯಕ್ತಿಯಾಗುತ್ತೀರಿ. ಹೊಸ ಜನರನ್ನು ಭೇಟಿಯಾದಾಗ ಅವರ ಕಣ್ಣುಗಳ ಬಣ್ಣವನ್ನು ಗಮನಿಸಿ. ಸಹಾಯ ಬೇಡುವಾಗ ನಿಮ್ಮ ಸಹಾಯ ಬೇಕು ಎಂದು ಆರಂಭಿಸಿ. ಇದರಿಂದ ಅವರು ಹೆಚ್ಚು ಸಹಾಯ ಮಾಡಲು ಒಪ್ಪುತ್ತಾರೆ. ನೀವು ಖುಷಿಯಾಗಿ ಇತರರನ್ನು ಭೇಟಿ ಮಾಡಿದರೆ ಅವರು ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ. ನೀವು ಕಡಿಮೆ ಮಾತಾಡಿದರೆ ನಿಮ್ಮ ಮಾತಿಗೆ ಹೆಚ್ಚು ಮೌಲ್ಯ ಸಿಗುತ್ತದೆ. ಇಂದಿನ ನೋವು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಿದ ಅನುಭವವಾಗಿ ಕಾಣುತ್ತದೆ. ನಾವು ಯಾರನ್ನಾದರೂ ಭೇಟಿಯಾಗುವುದಕ್ಕೆ ಒಂದು ಕಾರಣವಿದೆ. ಅವರು ನಮ್ಮನ್ನು ಬದಲಾಯಿಸಲು ಅಥವಾ ನಾವು ಅವರನ್ನು ಬದಲಾಯಿಸಲು. ಹೊಸದನ್ನು ಪ್ರಯತ್ನಿಸಲು ಹೆದರಬೇಡಿ. ಹಳೆಯದಾಗಿ ಜೀವಿಸುತ್ತಿದ್ದರೆ ಜೀವನ ನಿಶಕ್ತವಾಗುತ್ತದೆ. ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ದೇಹ ಬಲಿಷ್ಠ ಮಾಡಿಕೊಳ್ಳಿ. ಉದ್ಯಮ ಶುರು ಮಾಡಿ, ಕೈಕಟ್ಟಿ ಸುಮ್ಮನೆ ಕುಳಿತು ಸಮಯ ಹಾಳು ಮಾಡಬೇಡಿ. ಬೆಟ್ಟ ಹತ್ತಿ, ನಿಸರ್ಗದತ್ತ ಚಾಲನೆ ಮಾಡಿ, ಸಾಹಸ ಮಾಡಿ, ನಿಮ್ಮಲ್ಲಿರುವ ನೋವು ಹೋಗಲಾಡಿಸಿ. ಪುಸ್ತಕ ಬರೆಯಿರಿ, ಹೊಸ ಹವ್ಯಾಸ, ಹೊಸ ಜೀವನ ಶೈಲಿ ಆರಂಭ ಮಾಡಿ. ಹೊಸ ಪ್ರೀತಿಯನ್ನು ಕಂಡುಹಿಡಿಯಿರಿ. ಹಾಗಂತ ಪ್ರೀತಿಗಾಗಿ ಎಲ್ಲರ ಮುಂದೆ ಭಿಕ್ಷೆ ಬೇಡಬೇಡಿ. ಹೊಸ ಜೀವನವನ್ನು ನಿರ್ಮಿಸಿ, ಏಕಾಂತವಾಗಿ ಇದ್ದು ಎಲ್ಲವನ್ನೂ ಕಲಿಯಿರಿ. ಬೇರೆಯವರ ಮುಂದೆ ತಾವು ಎಂದು ಮಾತನಾಡಿದರೆ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ಹೆಚ್ಚಿನ ಜನರು ಇದನ್ನು ಇಷ್ಟಪಡುತ್ತಾರೆ. ಹೆಸರು ಉಪಯೋಗಿಸಿ. ಆತ್ಮೀಯರೊಂದಿಗೆ ಹೆಸರಿನಿಂದ ಕರೆದು ಮಾತನಾಡಿದರೆ ಅವರು ನಿಮ್ಮನ್ನು ಗೌರವಿಸುತ್ತಾರೆ. ನಕಾರಾತ್ಮಕ ಯೋಚನೆಯನ್ನು ಬಿಡಿ. ಮಾತನಾಡುವಾಗ ಏನಾದರೂ ತಪ್ಪಾದರೆ ಹೇಗೆ ಎಂಬ ಯೋಚನೆ ಮಾಡಿ. ಬೇರೆ ರೀತಿಯಲ್ಲಿ ವರ್ತಿಸಿ. ಎಲ್ಲರಂತೆ ಇರುವುದನ್ನು ಬಿಟ್ಟು ವಿಭಿನ್ನವಾಗಿ ಇರಿ. ಇದು ಎಲ್ಲರ ಗಮನ ಸೆಳೆಯುತ್ತದೆ. ಉತ್ತಮ ನಗು ನೆಮ್ಮದಿ ತರುತ್ತದೆ. ನಕ್ಕಾಗ ಡೊಪಮಿನ್, ಸೆರೋಟಿನ್ ಹಾರ್ಮೋನ್ ಬಿಡುಗಡೆಯಾಗಿ ಒತ್ತಡ ಕಡಿಮೆಯಾಗುತ್ತದೆ. ನೀವು ಗೊಂದಲದಲ್ಲಿದ್ದರೆ ಒಂದು ನಾಣ್ಯ ಮೇಲಕ್ಕೆ ಎಸೆಯಿರಿ. ನಾಣ್ಯ ಮೇಲಕ್ಕೆ ಹಾರುವಾಗಲೇ ನಿಮ್ಮ ಮನಸ್ಸು ನಿಜವಾಗಿ ಏನು ಬೇಕು ಅನ್ನೋದು ತೋರಿಸುತ್ತದೆ. ಈ ನಾಣ್ಯದ ತಂತ್ರ ಯಾವಾಗಲೂ ಲಕ್ ಮೇಲೆ ಅಲ್ಲ. ಇದು ನಿಮ್ಮ ಅಂತರಾಳದ ಧ್ವನಿಗೆ ಅವಕಾಶ ಕೊಡುವ ಸಾಧನವಾಗಿದೆ. ನಿಮ್ಮ ಸುಂದರವಾದ ಜೀವನದಲ್ಲಿ ನಿಮ್ಮ ಹೃದಯದ ಮಾತು ಕೇಳಿ. ನೀವು ನಿಮ್ಮ ಜೀವನದಲ್ಲಿ ಒತ್ತಡವಿಲ್ಲದ ನಿರ್ಧಾರ ತೆಗೆದುಕೊಳ್ಳಿ. ವಾರಕ್ಕೆ 3-5 ಬಾರಿ ಜಿಮ್ಮಿಗೆ ಹೋಗಿ ವ್ಯಾಯಾಮ ಮಾಡಿ. ಪ್ರತಿದಿನ ರಾತ್ರಿ 7-8 ಗಂಟೆ ನಿದ್ರೆ ಮಾಡಿ. ದಿನಕ್ಕೆ 10,000 ಹೆಜ್ಜೆ ನಡೆದು ವಾಕಿಂಗ್ ಮಾಡಿ. ಹೆಚ್ಚಿನ ಆರೋಗ್ಯಕರವಾದ ಆಹಾರವನ್ನು ತಿನ್ನಿರಿ. ಧೂಮಪಾನ ಅಥವಾ ಮದ್ಯಪಾನ ಅತಿಯಾಗಿ ಮಾಡಬೇಡಿ. ದಿನಕ್ಕೆ ಕನಿಷ್ಠ 3-5 ಲೀಟರ್ ನೀರು ಕುಡಿಯಿರಿ. ತಡವಾದರೆ ಕ್ಷಮಿಸಿ ಅಲ್ಲ, ಧನ್ಯವಾದ ಹೇಳಿ. ಜನ ನಿಮ್ಮನ್ನು ಕ್ಷಮಿಸುವ ಬದಲು ಕೃತಜ್ಞತರಾಗುತ್ತಾರೆ. ಬೆಳಿಗ್ಗೆ ಎದ್ದು 1 ಗಂಟೆ ಫೋನ್ ನೋಡಬೇಡಿ. ನಿಮ್ಮ ಆ ದಿನ ಪ್ರಾಮಾಣಿಕವಾಗಿರುತ್ತದೆ. ಮುಖ್ಯವಾದ ಕೆಲಸವನ್ನು ಬೆಳಿಗ್ಗೆ ಮುಗಿಸಿರಿ. ದೈನಂದಿನ ಸಾಧನೆ ಹೆಚ್ಚಾಗುತ್ತದೆ. ಪ್ರತಿದಿನ 1 ಗಂಟೆ ವ್ಯಾಯಾಮ ಮಾಡಿ. ದೇಹ ಮತ್ತು ಮನಸ್ಸು ಆರೋಗ್ಯಕರವಾಗಿರುತ್ತದೆ. ಸೋಷಿಯಲ್ ಮೀಡಿಯಾವನ್ನು ಬಿಟ್ಟು ಒಳ್ಳೆಯ ಪುಸ್ತಕಗಳನ್ನು ಓದಿ. ಹೊಟ್ಟೆ ಪೂರ್ತಿಯಾಗಿ ತಿನ್ನಬೇಡಿ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಿರಿ. ಒಳ್ಳೆಯ ಗೆಳೆಯರೊಂದಿಗೆ ಸದಾ ಸಮಯ ಕಳೆಯಿರಿ. ನಿಮ್ಮ ಜೀವನದ ಮುಂದಿನ ಹುಟ್ಟುಹಬ್ಬಕ್ಕೆ ಫಿಟ್ ಮತ್ತು ಫೈನ್ ಆಗಿರಿ. ಪ್ರತಿದಿನ ನಗುತ್ತಾ ಇರಿ. ಸಂತೋಷದಿಂದ ಇರಿ. ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿ ಜೀವಿಸಿ. ಪ್ರತಿದಿನ ಕೃತಜ್ಞತೆಯಿಂದ ಪುಸ್ತಕ ಓದಿ. ಈ ಕ್ಷಣದಲ್ಲಿ ಬದುಕಿ. ಹಳೆಯದನ್ನು ಮರೆತು ಬಿಡಿ. ನಿಮ್ಮ ಜೀವನಕ್ಕೆ ಒಂದು ಉದ್ದೇಶವಿರಲಿ. ಉತ್ತಮವಾದ ಕಲಿಕೆಗೆ ಪ್ರತಿದಿನ ಸಮಯಕ್ಕೆ ಅನುಸಾರವಾಗಿ ಚೆನ್ನಾಗಿ ಓದಿ. ಕೆಲಸದ ಫಲಿತ ಹೆಚ್ಚಿಸಲು ಗಂಭೀರವಾಗಿ ಕೆಲಸ ಮಾಡಿ. ದೇಹವನ್ನು ಸುಸ್ಥಿತಿ ತರುವಂತೆ ನಿಗದಿತ ಸಮಯಕ್ಕೆ ಚೆನ್ನಾಗಿ 7-8 ಗಂಟೆ ನಿದ್ರೆ ಮಾಡಿ. ಸಾಧನೆಯ ಪ್ರೇರಣೆಗೆ ಉತ್ತಮವಾದ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿ. ಫ್ಯಾಷನ್ ಟ್ರೆಂಡ್ ಹಿಂಬಾಲಿಸಬೇಡಿ. ಅವು ನಿಮ್ಮ ಗಮನವನ್ನು ತಪ್ಪಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.